ಮಹಿಳೆಗೆ ಕಿರುಕುಳ ಆರೋಪ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ವಿರುದ್ಧ ಆರೋಪ ಕೇಳಿಬಂದಿತ್ತು. ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಮಾಜಿ ಕುಲಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಬಂಧನ ಆಗಿದೆ. ಬೆಂಗಳೂರು ವಿವಿಯಲ್ಲಿ ಕುಲಸಚಿವರಾಗಿದ್ದಂತ ಮೈಲಾರಪ್ಪ ಬಸವೇಶ್ವರ ನಗರ ಪೊಲೀಸರಿಂದ ಬಿಸಿ ಮೈಲಾರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇದಕ್ಕೆ ಕಾರಣ ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತ ಆರೋಪ. ಲೈಂಗಿಕ ಸಂಪರ್ಕಕ್ಕೆ ಮಹಿಳೆಗೆ ಒತ್ತಾಯದ ಆರೋಪ ಕೇಳಿ ಬಂದಿದೆ. ಮನೆ ಬಳಿ ಹೋಗಿ ಬಾಗಿಲು ತೆರೆಯುವಂತೆ ಕಿರುಕುಳ, ಹಾಗೆ ಕರೆ ಮಾಡಿ ಸಹಕಾರ ನೀಡುವಂತೆ ಒತ್ತಾಯದ ಆರೋಪ ಈಗ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ವಿರುದ್ಧ ಕೇಳಿ ಬಂದಿದೆ. ದೂರು ನೀಡಿದಂತ ಮಹಿಳೆ ಕೇಸ್ ದಾಖಲಿಸಿ ಅದಾದ ನಂತರ ಪ್ರೊಫೆಸರ್ ಬಿಸಿ ಮೈಲಾರಪ್ಪನನ್ನ ಬಂಧಿಸಲಾಗಿದೆ. ಇದು ಮಹಿಳೆಗೆ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅರೆಸ್ಟ್ ಆಗಿರೋದು. ಮಾಜಿ ಕುಲಸಚಿವ, ಬೆಂಗಳೂರು ವಿವಿಯಲ್ಲಿ ಕುಲಸಚಿವರಾಗಿದ್ದರು ಬಿಸಿ ಮೈಲಾರಪ್ಪ. ಸೊ ಇವರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ, ಕಂಪ್ಲೇಂಟ್ ಕಾಪಿಯನ್ನು ಕೂಡ ನೋಡ್ತಾ ಇದ್ದೀರಾ. ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಲೈಂಗಿಕ ಸಂಪರ್ಕಕ್ಕೆ ಮಹಿಳೆಗೆ ಒತ್ತಾಯದ ಆರೋಪ, ಹಾಗೆ ಮನೆ ಬಳಿ ಹೋಗಿ ಬಾಗಿಲು ತೆರೆಯುವಂತೆ ಕಿರುಕುಳ ಕೊಡಲಾಗಿದೆ ಅಂತ ಅಲ್ಲಿ FIR ಅಲ್ಲಿ ಅಂದರೆ ಕೊಟ್ಟಂಥ ಕಂಪ್ಲೇಂಟಲ್ಲಿ ಉಲ್ಲೇಖ ಆಗಿದೆ. ಹಾಗೆ ಕರೆ ಮಾಡಿ ಸಹಕಾರ ನೀಡುವಂತೆ ಒತ್ತಾಯದ ಆರೋಪ. ಬಸವೇಶ್ವರ ನಗರ ಠಾಣೆಗೆ ದೂರು ನೀಡಿದಂಥ ಮಹಿಳೆ ಕೇಸ್ ದಾಖಲಿಸಿ ಪ್ರೊಫೆಸರ್ ಬಿಸಿ ಮೈಲಾರಪ್ಪನನ್ನು ಬಂಧಿಸಲಾಗಿದೆ. ಹಾಗೆ ಈ ಮಹಿಳೆಗೆ ಬೆದರಿಕೆ ಹಾಕಿದಂಥ ಆರೋಪದಲ್ಲಿ ಕೂಡ ಕಾಮಾಕ್ಷಿಪಾಳ್ಯದಲ್ಲಿ ಕೇಸ್ ದಾಖಲಾಗಿತ್ತು ಈ ಹಿಂದೆ. ಇದೀಗ ಬಸವೇಶ್ವರ ನಗರದಲ್ಲಿ ಒಂದು ಫ್ರೆಶ್ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ನನಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ರು, ಮನೆ ಬಳಿ ಬರ್ತಾ ಇದ್ರು, ಬಾಗಿಲು ತೆರೆಯೋ ಹಾಗೆ ಅಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ರು, ಹಾಗೆ ಕರೆಯಲ್ಲೂ ಕೂಡ ನನಗೆ ಸಹಕಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು, ಒತ್ತಡ ಹಾಕ್ತಾ ಇದ್ರು. ಇದರಿಂದ ನನಗೆ ಮಾನಸಿಕವಾಗಿ ಕಿರುಕುಳ ಆಗ್ತಾ ಇದೆ ಅಂತ ಈಗ ಕಂಪ್ಲೇಂಟ್ ನೀಡಲಾಗಿದೆ. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಇದೀಗ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ವಿರುದ್ಧ ಏನು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಏನೆಲ್ಲ ಇದೆ ಕಂಪ್ಲೇಂಟಲ್ಲಿ, ಎಷ್ಟು ಸಮಯದಿಂದ ಈ ಥರ ಒಂದು ಕಿರುಕುಳ ಇದೆ ಅಂತ ಮಹಿಳೆ ಹೇಳಿದಾರಂತ ಈ ದೂರಿನಲ್ಲಿ? ಅವಿನಾಶ್, ಈ ಮಹಿಳೆ 2022ರಿಂದ ಈ ಮೈಲಾರಪ್ಪ ಅವರ ಜೊತೆಗೆ ಸಂಪರ್ಕದಲ್ಲಿರ್ತಾರೆ. ಅಂದ್ರೆ ಅವರ ಜೊತೆಗೆ ಕೆಲಸವನ್ನ ಮಾಡ್ತಿರ್ತಾರೆ. ಅವರು ಒಂದು ಸಂಸ್ಥೆ ನಡೆಸಿರ್ತಾರೆ, ಅಲ್ಲೇ ಈಕೆ ಕೆಲಸವನ್ನ ಮಾಡ್ತಿರ್ತಾರೆ. ಈಕೆಗೆ ಮದುವೆ ಆಗಿ ಗಂಡ ಸಾವನ್ನಪ್ಪಿರ್ತಾರೆ. ಹೀಗಾಗಿ ಈಕೆ ಒಂಟಿಯಾಗಿ ಜೀವನವನ್ನ ಮಾಡ್ತಿರ್ತಾರೆ. ಇಲ್ಲಿ ಪರಿಚಯ ಆದಂತ ಮೈಲಾರಪ್ಪ ನಂತರದಲ್ಲಿ ಆಕೆಗೆ ಕಿರುಕುಳವನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಕೆಲವು ಫೋನ್ ಕಾಲ್ಗಳು ಮಾಡುವಂಥದ್ದು, ಮತ್ತೆ ಆಕೆಯನ್ನ ನೇರವಾಗಿಯೂ ಸಹಿತ ಭೇಟಿ ಮಾಡಿ, ಮತ್ತೆ ಮನೆ ಹತ್ರನೂ ಬಂದು ಭೇಟಿ ಮಾಡಿ ಕಿರುಕುಳ ಕೊಡುವಂಥದ್ದು, ಆಕೆಯನ್ನ ಲೈಂಗಿಕ ಸಂಪರ್ಕಕ್ಕೆ ಒತ್ತಾಯ ಮಾಡುವ ರೀತಿಯಲ್ಲಿ ಒಂದಷ್ಟು ಕಿರುಕುಳ ಕೊಟ್ಟಿರೋದ್ರ ಬಗ್ಗೆ ಆಕೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ದೂರನ್ನ ಅನ್ವಯವಾಗಿ ಪೊಲೀಸರು ಕೇಸ್ ಮಾಡ್ಕೊಂಡು ತನಿಖೆಯನ್ನ ಮಾಡ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಅಂದ್ರೆ ಮೈಲಾರಪ್ಪನಿಗೆ ಅರೆಸ್ಟ್ ಮಾಡಿರೋದಿಲ್ಲ ಪೊಲೀಸರು, ಕೇವಲ ತನಿಖೆಯನ್ನ ಮಾಡ್ತಿರ್ತಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಮತ್ತೊಂದು ದೂರನ್ನ ಅದೇ ಮಹಿಳೆ ಕೊಡ್ತಾರೆ. ಈ ಒಂದು ಪ್ರಕರಣವನ್ನ ಇಮಿಡಿಯೇಟ್ ಆಗಿ ಹಿಂಪಡ್ಕೊಬೇಕು, ಇಲ್ಲ ಅಂತ ಅಂದ್ರೆ ನಿನ್ನನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಹೆದರಿಸಿ ಮತ್ತೆ ಆಸಿಡ್ ಹಾಕ್ತೀನಿ ಅಂತ ಹೇಳಿ ಒಂದಷ್ಟು ಜನ ಹುಡುಗರನ್ನ ಕಳಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಇನ್ನೊಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದು ಸಹಿತ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ FIR ಆಗುತ್ತೆ. ಈ ಎರಡು FIR ಆದ ಬಳಿಕವಾಗಿ ಮೊದಲನೇ ಕೇಸಲ್ಲಿ ಅಂದ್ರೆ ಮಹಿಳೆಗೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಮಾಡಿ, ಲೈಂಗಿಕವಾಗಿ ಆಕೆಗೆ ಒತ್ತಾಯವನ್ನ ಮಾಡಿ ಆಕೆಯನ್ನ ಹರಾಜ್ ಮಾಡಿರುವಂತ ವಿಚಾರಕ್ಕೋಸ್ಕರ ಈಗ ಬಸವೇಶ್ವರ ನಗರ ಪೊಲೀಸರು ಮೈಲಾರಪ್ಪ ಅವರನ್ನ ಬಂಧನ ಮಾಡಿದ್ದಾರೆ. ಬಂಧನ ಮಾಡಿ ಮೆಡಿಕಲ್ ಎಕ್ಸಾಮಿನ್ ಮಾಡಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್.